ಸೊ ಹೆಲೋ ವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಬಂದು PSL ಮೇಲೆ ಫ್ರೆಂಡ್ಸು ಪಾಕಿಸ್ತಾನ್ ಸೂಪರ್ ಲೀಗ್ ಸೀಸನ್ ನಂಬರ್ 11 ಓಕೆನಾ. ಸೊ ಫ್ರೆಂಡ್ಸ್ ನೋಡಿ, ಇದು ನಮ್ಮದು IPL ಜೊತೆ ಆಗೋದು ಸ್ಟಾರ್ಟ್ ಆಗೋದು ಲೀಗ್ ಇದೆ ಓಕೆನಾ. IPL ಮತ್ತು PSL ಜೊತೆಗೆ ನಡೆಯುತ್ತೆ ಫ್ರೆಂಡ್ಸ್. ನೋಡಿ 26 ಮಾರ್ಚ್ಗೆ ಸ್ಟಾರ್ಟ್ ಆಗುತ್ತೆ ಓಕೆನಾ. ಮೇ 3ವರೆಗೂ ಈ PSL ಲೀಗ್ ನಡೆಯುತ್ತೆ ಓಕೆನಾ ಫ್ರೆಂಡ್ಸ್. ಟೋಟಲ್ ಫ್ರೆಂಡ್ಸ್ 44 ಮ್ಯಾಚಸ್ ಇದೆ ಓಕೆನಾ. PSLದು ಲಾಸ್ಟ್ ಫೈನಲ್ ವಿನ್ನರ್ ಬಂದು ಲಾಹೋರ್ ಇದೆ ಫ್ರೆಂಡ್ಸ್ ಓಕೆನಾ. ಲಾಹೋರ್ ಟೀಮು ಲಾಸ್ಟ್ ಟೈಮ್ PSL 2025 ಗೆದ್ದಿದ್ರು ಓಕೆನಾ. ಇವಾಗ ಈ ಸಲ ಟೋಟಲು 8 ಟೀಮ್ ಇದೆ ಫ್ರೆಂಡ್ಸು ಓಕೆನಾ. ಲಾಸ್ಟ್ ಟೈಮ್ 6 ಟೀಮ್ ಇದು, ಈ ಸಲ 2 ಟೀಮ್ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಟೋಟಲ್ ವೆನ್ಯೂ ಬಂದು 6 ವೆನ್ಯೂ ಮೇಲೆ PSL ಲೀಗ್ ರನ್ನಿಂಗ್ ಆಗುತ್ತೆ ಫ್ರೆಂಡ್ಸ್. ನೋಡಿ IPL ಥರ ಪಾಪ್ಯುಲರ್ ಇಲ್ಲ, ಬಟ್ಟು ಮಿಲಿಯನ್ಸ್ ಆಫ್ ಪೀಪಲ್ಸ್ ಇದ್ಮೇಲೆ ಕೂತ್ಕೊಳ್ತಾರೆ ಓಕೆನಾ. ಇದನ್ನ ವಾಚ್ ಮಾಡ್ತಾರೆ. ಸೊ ಕಂಪೇರ್ ಟು ಬಿಗ್ ಬೇಸ್ ಲೀಗು ಆದಮೇಲೆ ಫಸ್ಟು IPL ಅದಾದಮೇಲೆ ಬಿಗ್ ಬೇಸ್ ಲೀಗು ಅದಾದಮೇಲೆ ಎಲ್ಲಾಗದಿ ಪಾಪ್ಯುಲರ್ ಲೀಗ್ ಬಂದು PSL ಇದೆ ಓಕೆನಾ ಫ್ರೆಂಡ್ಸ್. ಪಾಕಿಸ್ತಾನ್ ಸೂಪರ್ ಲೀಗು ಟೋಟಲ್ 8 ಟೀಮ್ ಇದರಲ್ಲಿ ಈ ಸಲ ಪಾರ್ಟಿಸಿಪೇಟ್ ಮಾಡ್ತಾರೆ ಫ್ರೆಂಡ್ಸ್ ಓಕೆನಾ. ಸೊ ಫ್ರೆಂಡ್ಸ್ ನೋಡಿ, PSLದು ನಿಮಗೆ ಎಲ್ಲ ಮ್ಯಾಚಸ್ದು ಪ್ರೆಡಿಕ್ಷನು ನಮ್ಮ ಟೆಲಿಗ್ರಾಮಲ್ಲಿ ಸಿಗುತ್ತೆ ಓಕೆನಾ. ಎಲ್ಲ ಮ್ಯಾಚಸ್ದು ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಮಾಡಿ, ಬೆಟ್ಟಿಂಗ್ ಕಿಂಗ್ ಕನ್ನಡ ಅಂತ ಓಕೆನಾ. ಟೆಲಿಗ್ರಾಮ್ನ ಡೌನ್ಲೋಡ್ ಮಾಡಿ ಫ್ರೆಂಡ್ಸು. ಇಲ್ಲ ನೀವು ಬೇಕಂದರೆ QR ಕೋಡಿಂದ ಸ್ಕ್ಯಾನ್ ಮಾಡ್ಬೋದು ನನ್ನ ಚಾನಲ್ಗೆ. ನೀವು ಡೈರೆಕ್ಟ್ ಹೋಗ್ಬಿಟ್ಟು ಸ್ಕ್ಯಾನ್ ಆಗ್ತೀರಾ ಓಕೆನಾ. ಇಲ್ಲಾಂದರೆ ಲಾಸ್ಟಲ್ಲಿ ನಾನು ನಂಬರ್ ಕೊಡ್ತೀನಿ, ಆ ನಂಬರಿಂದ ಬೇಕಂದ್ರೆ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕಿದ್ರೆ ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಕಳಿಸ್ತೀನಿ ಫ್ರೆಂಡ್ಸ್ ಓಕೆನಾ. ಇಲ್ಲ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೂಡ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಸೊ ನೋಡಿ ಸ್ನೇಹಿತರೆ, ಇದರಲ್ಲಿ ಫಸ್ಟು ಪಾಕಿಸ್ತಾನದು ಎಲ್ಲ ಗ್ರೌಂಡ್ ಬಗ್ಗೆ ಮಾತಾಡೋಣ ಓಕೆನಾ. PSLಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕಂದ್ರೆ ಸೊ ನೋಡಿ, ಫಸ್ಟ್ ಗದಾಫಿ ಇದು ಓಕೆನಾ. ಗದಾಫಿ ಸ್ಟೇಡಿಯಂ ಲಾಹೋರಲ್ಲಿ ಇದೆ ಫ್ರೆಂಡ್ಸ್. ಇಲ್ಲಿ ಲೋ ಸ್ಕೋರಿಂಗ್ ಜಾಕ್ಪಾಟ್ ಆಗ್ಬೋದು ಓಕೆನಾ. ಲೋ ಸ್ಕೋರಿಂಗ್ ಮ್ಯಾಚಸ್ದು ಜಾಕ್ಪಾಟ್ ಆಗುತ್ತೆ. 60 to 70% ಮ್ಯಾಚಸ್ ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ವಿನ್ ಆಗುತ್ತೆ. ಬಟ್ ಏನಾದರೂ ಲೋ ಸ್ಕೋರಿಂಗ್ ಜಾಕ್ಪಾಟ್ ನಿಮಗೆ ಸಿಗ್ತಾಯಿದ್ರೆ ಬರೀ ಲಾಹೋರ್ ಪಿಚ್ ಮೇಲೆ ಮಾತ್ರ ನೀವು ನೋಡ್ಬೋದು ಓಕೆನಾ. ಅಲ್ಲೇ 130, 145 ಸ್ಕೋ ಈಸಿಯಾಗಿ ಡಿಫೆಂಡ್ ಆಗಿಬಿಡುತ್ತೆ ಫ್ರೆಂಡ್ಸ್ ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ಮಾತಾಡ್ರೆ ಅರ್ಬಾಜ್ ನಿಜಾಮ್ ಸ್ಟೇಡಿಯಂ ಪೇಶಾವರಲ್ಲಿ ಇಲ್ಲಿ ನೋಡಿ ಮಿನಿಮಮ್ ಸ್ಕೋರ್ ಹೋಗುತ್ತೆ ಓಕೆನಾ. ಸೆಕೆಂಡ್ ಬ್ಯಾಟ್ ಇಲ್ಲಿ ವಿನ್ ಆಗುತ್ತೆ ಅಂದರೆ 160, 150 ಈ ಥರ ಸ್ಕೋರ್ ಹೋಗುತ್ತೆ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸು, ಸೆಷನ್ ಯಾರು ಆಡ್ತಾರೆ ಅವ್ರಿಗೋಸ್ಕರ ಈ ಇನ್ಫಾರ್ಮೇಷನ್ ಚೆನ್ನಾಗಿರುತ್ತೆ. ಅದಾದಮೇಲೆ ಫ್ರೆಂಡ್ಸು ಥರ್ಡ್ ನಂಬರ್ಗೆ ಬಂದು ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ರಾವಲ್ಪಿಂಡಿಯಲ್ಲಿದೆ ಓಕೆ ಫ್ರೆಂಡ್ಸ್. ಹೈ ಸ್ಕೋರಿಂಗ್ ವೆನ್ಯೂ ಇದೆ ಓಕೆನಾ. ಫಸ್ಟ್ ಬ್ಯಾಟಲ್ಲಿ ಬಂದವರು 200 ಮೇಲೆ ಹೊಡಿಯೋದು ಓಕೆನಾ, ಅದರಿಂದ ಕಡಿಮೆ ಹೊಡಿಯೋದಿಲ್ಲ. ಅದಾದಮೇಲೆ ಫಸ್ಟ್ ಬ್ಯಾಟೇ ಜಾಸ್ತಿ ಗೆಲ್ತಾರೆ ಇಲ್ಲಿ. 80% ಫಸ್ಟ್ ಬ್ಯಾಟಿಂಗ್ ಅವರು 200+ ಸ್ಕೋರ್ ಈಸಿಯಾಗಿ ಹೊಡಿತಾರೆ ಫ್ರೆಂಡ್ಸು. ಅದಾದಮೇಲೆ ಇಲ್ಲಿ ಚೇಸಿಂಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಬಾಲಲ್ಲಿ ಪಿಚ್ಚಲ್ಲಿ ಸ್ಲೋ ಆಗಿಬಿಡುತ್ತೆ. ಸೊ ಸೆಕೆಂಡ್ ಬ್ಯಾಟಿಂಗ್ ಅವ್ರಿಗೆ ತುಂಬ ಕಷ್ಟ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಅವರು ಬ್ಯಾಟ್ ಮಾಡ್ರೆ ಅವ್ರು ಗೆಲ್ತಾರೆ ಓಕೆನಾ. ಅದಾದಮೇಲೆ ಫ್ರೆಂಡ್ಸು ಮುಲ್ತಾನ್ ಸುಲ್ತಾನ್ ಇದೆ ಕ್ರಿಕೆಟ್ ಸ್ಟೇಡಿಯಮ್ ಓಕೆನಾ. ಮುಲ್ತಾನ್ನ ಹೋಮ್ ಗ್ರೌಂಡ್ ಇದೆ. ಸೊ ಇಲ್ಲಿ ಕೂಡ ಹೈ ಸ್ಕೋರಿಂಗ್ ಮ್ಯಾಚ್ ಇದೆ ಫ್ರೆಂಡ್ಸು. ಬಟ್ ಇಲ್ಲಿ ಸೆಕೆಂಡ್ ಬ್ಯಾಟ್ ವಿನ್ ಆಗಿಬಿಡುತ್ತೆ ಓಕೆನಾ. ಇಲ್ಲಿ ಏನಾದರೂ 190, 200, 210 ಏನು ಸ್ಕೋರ್ ಇದ್ದರೆ ಈಸಿಯಾಗಿ ಚೇಸ್ ಆಗಿಬಿಡುತ್ತೆ ಫ್ರೆಂಡ್ಸು ಮುಲ್ತಾನಲ್ಲಿ. ಫಸ್ಟು ಅಲ್ಲಿ ನಿಮಗೆ ಚೇಸ್ ಆಗ್ತಾಯಿಲ್ಲ, ಹೈ ಸ್ಕೋರಿಂಗ್ ಇತ್ತು ಫಸ್ಟ್ ಬ್ಯಾಟಿಂಗ್ದು. ಬಟ್ ಇಲ್ಲಿ ಫಸ್ಟ್ ಬ್ಯಾಟಿಂಗು ಮತ್ತು ಸೆಕೆಂಡ್ ಬ್ಯಾಟಿಂಗ್ ಎರಡರಲ್ಲಿ ಬೇಕಂದರೆ ಹೈ ಸ್ಕೋರಿಂಗ್ ಹೋಗ್ಬೋದು ಓಕೆನಾ. ಸೊ ಇಲ್ಲಿ ಈಸಿಯಾಗಿ ನಿಮಗೆ ಸೆಕೆಂಡ್ ಬ್ಯಾಟಿಂಗಲ್ಲಿ ಚೇಸ್ ಆಗುತ್ತೆ ಫ್ರೆಂಡ್ಸು. ಹೈ ಸ್ಕೋರಿಂಗ್ ಮ್ಯಾಚಸ್ಸು ಮೀಡಿಯಮ್ ಏನೋ 170, 160 ಹೊಡ್ರೆ ಸ್ಟ್ರೈಟ್ ಮ್ಯಾಚ್ ಆಗ್ಬಿಡುತ್ತೆ ಫ್ರೆಂಡ್ಸು. 8 ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ ಅದರಲ್ಲಿ ಓಕೆನಾ. ಅದಾದಮೇಲೆ ಫ್ರೆಂಡ್ಸು ನ್ಯಾಷನಲ್ ಸ್ಟೇಡಿಯಂ ಕರಾಚಿ ಓಕೆನಾ. ಇದೂ ಕೂಡ ಹೈ ಸ್ಕೋರಿಂಗ್ ಮ್ಯಾಚ್ ಇದೆ ಫ್ರೆಂಡ್ಸು. ಇಲ್ಲಿ ಕೂಡ ಫಸ್ಟ್ ಬ್ಯಾಟ್ ವಿನ್ ಆಗುತ್ತೆ ಓಕೆನಾ. ಇಲ್ಲಿನೂ ನಿಮಗೆ 180, 170 ಈ ಥರ ಸ್ಕೋರ್ ನಿಮಗೆ ಸಿಗುತ್ತೆ. ಬ್ಯಾಟ್ ಫಸ್ಟ್ ಮಾಡೋ ಟೀಮು ಇಲ್ಲಿ ಈಸಿಯಾಗಿ ವಿನ್ ಆಗುತ್ತೆ. ಸೊ ಪಾಕಿಸ್ತಾನ 2 ಗ್ರೌಂಡಲ್ಲಿ ಬ್ಯಾಟ್ ಫಸ್ಟ್ ವಿನ್ ಆಗಿದೆ. ಮಿಕ್ಕಿದ ಎಲ್ಲದರಲ್ಲಿ ನೀವು ಈಸಿಯಾಗಿ ಚೇಸಿಂಗ್ ಜೊತೆ ಹೋಗ್ಬೋದು ಫ್ರೆಂಡ್ಸು. ಬಟ್ ಒಂದು ಕರಾಚಿ, ಅದಾದಮೇಲೆ ಒಂದು ಗದಾಫಿ ಸ್ಟೇಡಿಯಂ ನೋಡಿ ಫ್ರೆಂಡ್ಸು. ಇಲ್ಲಿ ಮಾತ್ರ ಒಂದು ಫಸ್ಟ್ ಬ್ಯಾಟಿಂಗ್ ನಿಮಗೆ ಜಾಸ್ತಿ ಆಗುತ್ತೆ. ಇದು ರಾವಲ್ಪಿಂಡಿ ಹೈ ಸ್ಕೋರಿಂಗಲ್ಲಿ ಓಕೆನಾ. ಅದಾದಮೇಲೆ ಗದಾಫಿಲಿ ಆಗ್ಬೋದು ಫ್ರೆಂಡ್ಸ್ ಫಸ್ಟ್ ಬ್ಯಾಟಿಂಗು, ಬಟ್ ರೇರ್ ಆಗುತ್ತೆ. ಆಗೋದ್ರೂ ಕೂಡ ಜಾಕ್ಪಾಟಿಂದಾನೇ ವಿನ್ ಆಗೋದು ಇಲ್ಲಿ ಓಕೆನಾ. ನಾರ್ಮಲಾಗಿ ಏನು ಇಲ್ಲಿ ಆಗೋಲ್ಲ ಓಕೆನಾ. ಅದಾದಮೇಲೆ ಫ್ರೆಂಡ್ಸು ಇಂಕ್ಲಾಬ್ ಸ್ಟೇಡಿಯಂ ಫೈಸಲಾಬಾದಲ್ಲಿ 50% ಚಾನ್ಸ್ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಅವರು ಗೆಲ್ಬೋದು, ಇಲ್ಲಾಂದರೆ ಚೇಸಿಂಗ್ ಅವರು ಕೂಡ ಇಲ್ಲಿ ಗೆಲ್ಬೋದು ಓಕೆನಾ ಫ್ರೆಂಡ್ಸ್. ಇಲ್ಲಿ ಲೋ ಸ್ಕೋರಿಂಗ್ ಮೀಡಿಯಮ್ ಸ್ಕೋರಿಂಗ್ ಪಿಚ್ ಇರುತ್ತೆ ಫ್ರೆಂಡ್ಸು. 200+ ಇಲ್ಲಿ ಆಗೋಲ್ಲ. ಇಲ್ಲಿ ಎವರೇಜ್ ಸ್ಕೋರ್ ನೋಡಿ 140ಇಂದ ಹಿಡಿದು 190, 185ವರೆಗೂ ಈ ಸ್ಕೋರ್ ಇರುತ್ತೆ ಓಕೆನಾ ಫ್ರೆಂಡ್ಸ್. ಅದರಿಂದ ಕಡಿಮೆ ಆಗೋಲ್ಲ, ಅದರಿಂದ ಜಾಸ್ತಿ ಆಗೋಲ್ಲ ಫ್ರೆಂಡ್ಸ್ ಓಕೆನಾ. ಸೊ ಇದು ಬಂದು ಪಾಕಿಸ್ತಾನದ ವೆನ್ಯೂದು ಓಕೆನಾ.
ಅದಾದಮೇಲೆ ಫ್ರೆಂಡ್ಸ್ ಮಾತಾಡೋಣ ಟೀಮ್ಸ್ ಬಗ್ಗೆ. ಓಕೆನಾ. ಸೊ ಫಸ್ಟು ಟೀಮ್ಸ್ ನೋಡಿ ನನಗೆ ಲಾಸ್ಟ್ ಟೈಮು ವಿನ್ನರು ಇಸ್ಲಾಮಾಬಾದ್ ಯುನೈಟೆಡ್ ನೋಡಿ. ಇದರಲ್ಲಿ ಫೇಮ್ ಮೆಷರಫ್ ಇದ್ದಾನೆ. ಓಕೆನಾ. ಶಾಬಾದ್ ಖಾನ್ ಇದ್ದಾನೆ, ಮಾರ್ಕ್ ಚೆಪ್ ಇದ್ದಾನೆ ಫ್ರೆಂಡ್ಸು, ನ್ಯೂಜಿಲೆಂಡ್ ಪ್ಲೇಯರು ಡೇವಿಡ್ ಕಾನ್ವೆ ಇದ್ದಾನೆ, ಮೊಹಮ್ಮದ್ ವಸೀಂ ಜೂನಿಯರ್ ಇದ್ದಾನೆ. ಸೊ ಫ್ರೆಂಡ್ಸ್ ನೋಡಿ ಇದರಲ್ಲಿ ಫಾರಿನ್ ಪ್ಲೇಯರ್ಸ್ ಯಾವ ಥರ ಅಂದರೆ ಫ್ರೆಂಡ್ಸು ಯಾರು ಐ ಪಿ ಎಲ್ ಆಡಲ್ಲ ನೋಡಿ ಅಂಥ ಪ್ಲೇಯರು ಈ ಲೀಗಲ್ಲಿ ಆಡೋದು. ಓಕೆನಾ. ಐ ಪಿ ಎಲ್ಲಲ್ಲಿ ಏನಾದ್ರು ನಾಮಿನೇಟ್ ಆಗಿರೋ ಪ್ಲೇಯರು PSL ಅಲ್ಲಿ ಎಂಟ್ರಿ ಆಗಲ್ಲ. ಓಕೆನಾ. ಎಸ್ ಎ BCCI ರೂಲ್ಸು ಯಾರೋ IPL ಆಡ್ತಾ ಇಲ್ಲ ನೋಡಿ ಅಂಥ ಪ್ಲೇಯರು, ಇಲ್ಲಾಂದರೆ ರಿಟೈರ್ಡ್ ಆಗಿಬಿಟ್ರು IPL ಇಂದ ಆ ಥರ ಪ್ಲೇಯರ್ ಮಾತ್ರ ಈ ಲೀಗಲ್ಲಿ ಆಡ್ತಾರೆ. ಸೊ ನೋಡಿ ಫಸ್ಟು ಇಸ್ಲಾಮಾಬಾದ್ ನನಗೆ ಫೇಮ್ ಅಶ್ರಫು, ಶಾಬಾದ್ ಖಾನ್ ಬಂದು ಆಲ್ರೌಂಡರ್ ಕ್ಯಾಪ್ಟನ್ ಇದ್ದಾನೆ. ಓಕೆನಾ. ಮಾರ್ಕ್ ಚೆಪನ್ ಇದ್ದಾನೆ, ಡೇವಿಡ್ ಕಾನ್ವೆ ಇದ್ದಾನೆ, ಮೊಹಮ್ಮದ್ ವಸೀಂ ಜೂನಿಯರ್ ಇದ್ದಾನೆ, ಇಮಾದ್ ವಸೀಂ ಇದ್ದಾನೆ. ಓಕೆನಾ. ಮ್ಯಾಕ್ಸ್ ಬ್ರೈಂಟ್ ಇದ್ದಾನೆ. ಸೊ ಅದಾದಮೇಲೆ ಫ್ರೆಂಡ್ಸ್ ನೋಡಿ ಎಂಡ್ರೋ ಗೋಸು US ಇಂದ ನೋಡಿ ಫ್ರೆಂಡ್ಸ್, ನೀವು ವರ್ಲ್ಡ್ ಕಪ್ಪಲ್ಲಿ ನೋಡಿಬೇಕು. ಓಕೆನಾ. ಬೇರೆ ಇದರಲ್ಲಿ ಯಾರು ಇಷ್ಟು ದೊಡ್ಡ ಪ್ಲೇ ಇಲ್ಲ ಫ್ರೆಂಡ್ಸು. ಓಕೆನಾ. ಮೇನ್ ಇರೋದು ಇದೆ ಶಾಬಾದ್ ಖಾನು, ಫೈಮ್ ಅಶ್ರಮು. ಓಕೆನಾ. ಡೇವಿಡ್ ಕಾನ್ವೆ, ಮೊಹಮ್ಮದ್ ವಸೀಂ ಜೂನಿಯರು, ಅದಾದಮೇಲೆ ಮ್ಯಾಕ್ಸ್ ಬ್ರೈಂಟು. ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ಮಾತಾಡಿದ್ರೆ ಪೇಸಾವರ್ ಜಾಲ್ಮಿ. ಓಕೆನಾ. ಸೊ ಪೇಸಾವರ್ ಜಾಲ್ಮಿ ನೋಡಿ ಬಾಬರ್ ಆಜಮ್ ಇದ್ದಾನೆ. ಓಕೆನಾ. ಏರೋನ್ ಹಾರ್ಡಿ ಇದ್ದಾನೆ ಫ್ರೆಂಡ್ಸು, ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ನು. ಓಕೆನಾ. ಸೂಫಿಯಾನ್ ಇದ್ದಾನೆ, ಮೈಕಲ್ ಬ್ರೇಸ್ವೆಲ್ ನ್ಯೂಜಿಲೆಂಡ್ ಪ್ಲೇಯರ್ ಇದ್ದಾನೆ, ಕುಶಲ್ ಮೆಡಿಸ್ ಇದ್ದಾನೆ ಫ್ರೆಂಡ್ಸು, ಜೇಮ್ಸ್ ವೈಸ್ ಇಂಗ್ಲೆಂಡ್ ಪ್ಲೇಯರ್ ಇದ್ದಾನೆ. ಅದಾದಮೇಲೆ ಅಬ್ದುಲ್ ಸಮಾದ್ ಇದ್ದಾನೆ. ಬೇರೆ ದೊಡ್ಡ ನೇಮ್ ಅಂದರೆ ಇಷ್ಟ ಫ್ರೆಂಡ್ಸ್. ಓಕೆನಾ. ಮಿರ್ಜಾ ತಾಯಿರ್ ಬೇಗು ಇದೆಲ್ಲ ಡೊಮೆಸ್ಟಿಕ್ ಪ್ಲೇಯರ್ ಇದೆ. ಓಕೆನಾ. ಸೊ ನನ್ನ ಪ್ರಕಾರ ಬೋಟ್ ಟೀಮಲ್ಲಿ ಪೇಸಾವರ್ ಜಾಲ್ಮಿ ಕ್ವಾಲಿಫೈ ಮಾಡಲ್ಲ ಫ್ರೆಂಡ್ಸು. ಯಾಕೆಂದರೆ ಬಾಬರ್ ಆಜಮು ಟೀಮು ಬಾಬರ್ ಆಜಮ್ ಇದೆ, ಬಟ್ಟು ನಾನು ಹೇಳ್ದಲ್ಲ ಇವಾಗ T20 ಫಾರ್ಮೇಟೇ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಇಲ್ಲಿ ಬಾಬರ್ ಆಜಮ್ ಥರ ವಿರಾಟ್ ಕೊಹ್ಲಿ ಥರ ಪ್ಲೇಯರ್ಸ್ ಇಲ್ಲಿ ಇವಾಗ ನಡೆಯಲ್ಲ. ಓಕೆನಾ. ಇಲ್ಲಿ ಏನಿದ್ದಾರೆ ಒಂದು T20 ಸ್ಪೆಷಲಿಸ್ಟ್ ಪ್ಲೇಯರ್ ಬೇಕು, ಆವಾಗನೇ ಟೀಮ್ ಕ್ವಾಲಿಫೈ ಮಾಡ್ತಾರೆ. ಸೊ ಈ ಬೋಟ್ ಟೀಮಲ್ಲಿ ಇವಾಗ ಈ ಯಾವುದೋ ಕ್ವಾಲಿಫಿಕೇಷನ್ T20 ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಯಾರಿಲ್ಲ. ಓಕೆನಾ. ಬೌಲರ್ಸ್ ಇದ್ದಾರೆ. ಓಕೆನಾ. ಇಲ್ಲಿ ನೋಡಿ ವಸೀಂ ಜೂನಿಯರ್ ಇದ್ದಾನೆ, ಶಾಬಾದ್ ಖಾನ್ ಇದ್ದಾನೆ. ಓಕೆನಾ. ಬಟ್ T20 ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಪೇಸಾವರಲ್ಲಿ ಇಸ್ಲಾಮಾಬಾದಲ್ಲಿ ಕೂಡ ಇಲ್ಲ. ಓಕೆನಾ. ಸೊ ಈ ಟೀಮು ನನ್ನ ಪ್ರಕಾರ ಡೌನಲ್ಲಿ ಇರಬೇಕು ಫ್ರೆಂಡ್ಸು, ಕ್ವಾಲಿಫೈ ಮಾಡಲ್ಲ ಈ ಟೀಮು. ಅದಾದಮೇಲೆ ಫ್ರೆಂಡ್ಸ್ ಮಾತಾಡ್ರೆ ಲಾಹೋರ್ ಕಲಂದರ್ ಮತ್ತು ಕ್ಯೂಟಾ ಗ್ಲೈಡರ್. ಓಕೆನಾ. ಸೊ ಲಾಹೋರಲ್ಲಿ ನೋಡಿ ಫ್ರೆಂಡ್ಸು ಅಬ್ರಾರ್ ಅಹಮದ್ ಇದ್ದಾನೆ ಫ್ರೆಂಡ್ಸು, ಬೌಲರ್ ಇದ್ದಾನೆ. ಓಕೆನಾ. ಖ್ವಾಜಾ ನಫೆ ವಿಕೆಟ್ ಕೀಪರು, ಸ್ಪೆನ್ಸರ್ ಜಾನ್ಸನ್ ಆಸ್ಟ್ರೇಲಿಯನ್ ಬೌಲರು, ಉಸ್ಮಾನ್ ತಾರಿಕು, ರೆಲಿಶೋ, ಟಾಮ್ ಕೊರನೋ, ಹಸನ್ ನವಾಜು, ಅದಾದಮೇಲೆ ಜನಾತ್ ಖಾನು, ಫೈಜ್ ಅಕ್ರಮು, ಓಕೆ, ವಸೀಂ ಅಕ್ರಮ್ ಜೂನಿಯರ್ ಇದ್ದಾನೆ, ಸೌದ್ ಸಕಿಲ್ ಇದ್ದಾನೆ. ಸೊ ಫ್ರೆಂಡ್ಸ್ ಕ್ಯೂಟಲ್ಲಿ ಕೂಡ ಅಷ್ಟೇ ಫ್ರೆಂಡ್ಸು. ಲಾಹೋರ್ ಟೀಮ್ ಬಗ್ಗೆ ನೋಡೋಣ. ಫಕ್ಕರ್ ಜಮಾನ್ ಇದ್ದಾನೆ, T20 ಸ್ಪೆಷಲಿಸ್ಟ್ ಪಾಕಿಸ್ತಾನಲ್ಲಿ ಫಕ್ಕರ್ ಜಮಾನ್ ಒಬ್ಬನಿದ್ದಾನೆ ಫ್ರೆಂಡ್ಸ್. ಓಕೆನಾ. ಅದಾದಮೇಲೆ ಹಾರಿಸ್ ರಾವ್ ಕೂಡ ಇದ್ದಾನೆ ಟೀಮಲ್ಲಿ ಫ್ರೆಂಡ್ಸು, ಮುಸ್ತಫಿರ್ ರಹಮಾನ್ ಇದ್ದಾನೆ, ಸೈನ್ ಸಾಬ್ರ್ ಇದ್ದಾನೆ, ಉಸ್ಮಾನ್ ಮೀರ್ ಇದ್ದಾನೆ, ಸಿಕಂದರ್ ರಾಜ್ ಇದ್ದಾನೆ. ಸೊ ಎಲ್ಲೋ ಲಾಹೋರ್ ತುಂಬ ಸ್ಟ್ರಾಂಗ್ ಕಾಣಿಸ್ತದೆ ಫ್ರೆಂಡ್ಸು ಕಂಪೇರ್ ಟು ಕ್ಯೂಟಾ. ಓಕೆನಾ. ಕ್ಯೂಟಾ ನಾವು 2 ಟೀಮು ಬೇಕು ಇವಾಗ ಯಾವ ಪ್ರೆಡಿಕ್ಷನ್, ಅದಕ್ಕಿಂತ ಕ್ಯೂಟಾ ಪರವಾಗಿಲ್ಲ ಫ್ರೆಂಡ್ಸ್. ಓಕೆನಾ. ನೋಡ್ರೆ ಸೊ ಲಾಹೋರ್ ಮತ್ತು ಕ್ಯೂಟಾ ಟಾಪ್ 4 ಬರ್ಬೋದು ಫ್ರೆಂಡ್ಸ್. ಓಕೆನಾ. ನೋ ಡೌಟ್ ಇದೆ. ಅದಾದಮೇಲೆ ಮಾತಾಡೋ ಫ್ರೆಂಡ್ಸ್ ಕರಾಚಿ ಕಿಂಗಲ್ಲಿ ಎಲ್ಲ ಏಜ್ ಆಗಿರೋ ಪ್ಲೇಯರ್ಸ್ ಅದ ಫ್ರೆಂಡ್ಸ್. ನೋಡಿ ಡೇವಿಡ್ ವಾರ್ನರು, ಮೊಹಿನ್ ಅಲಿ, ಸಲ್ಮಾನ್ ಅಲಿ ಆಗ ಫಾರ್ಮಲ್ಲಿಲ್ಲ. ಓಕೆನಾ. ಹಸನ್ ಅಲಿ ಕೂಡ ಫಾರ್ಮಲ್ಲಿಲ್ಲ. ಎಡಮ್ ಜಂಪಾ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಅವರು ಕೂಡ. ಖುಷ್ದಿಲ್ ಸಹ ಕೂಡ ತುಂಬ ದಿನ ಎಲ್ಲೋ ಕಣ್ಣಿಗೆ ಕಾಣಿಲ್ಲ ನನಗೆ. ಓಕೆನಾ. ಅಜ್ಮತ್ ಖಾನು ಕೂಡ, ಅಬ್ಬಾಸ್ ಆಫ್ರಿದಿ, ಮೀರ್ ರಜಾ. ಸೊ ಅವರು ನೋಡೋಕೆ ಕರಾಚಿ ಕಿಂಗಲ್ಲಿ ಬ್ಯಾಲೆನ್ಸ್ ಟೀಮ್ ಇದೆ ನೋಡ್ರೆ. ಈ PSLದಲ್ಲಿ ಬರೋ ಪ್ಲೇಯರ್ಸು ಎಲ್ಲ IPL ಥರ ಬರೋ ಪ್ಲೇಯರ್ ಇಲ್ಲ. ಓಕೆನಾ. ಅವ್ರಿಗೆ ಲೆವೆಲ್ಗೆ ಕರೆಕ್ಟಾಗಿದ್ದಾರೆ ಇದು. ಓಕೆನಾ. ಅದಾದಮೇಲೆ ಮಾತಾಡೋ ಫ್ರೆಂಡ್ಸು ಸಿಯಾಲ್ಕೋಟಲ್ಲಿ. ಸೊ ಸಿಯಾಲ್ಕೋಟಲ್ಲಿ ಇಷ್ಟು ಸೀಮಿತ ಇದ್ದಾನೆ. ಓಕೆನಾ. ಮೊಹಮ್ಮದ್ ನವಾಜು, ಸಾಹಿಬ್ಜಾದಾ ಫರಾನ್. ಓಕೆ, ಸಾಹಿಬ್ಜಾದಾ ಫರಾನು ಸಿಯಾಲ್ಕೋಟಲ್ಲಿದ್ದಾನೆ. ಸೊ ನೋಡಿ ಫ್ರೆಂಡ್ಸು PSLಲ್ಲಿ ಎಲ್ಲಕತ್ತಿ ಬೆಟರ್ ಅಂದರೆ ಫ್ರೆಂಡ್ಸು ಸಾಹಿಬ್ಜಾದಾ ಫರಾನು, ಅದಾದಮೇಲೆ ಫಕರ್ ಜಮಾನ್. ಓಕೆನಾ. ಇದು ಎರಡು ತುಂಬ ಸ್ಟ್ರಾಂಗ್ ಪ್ಲೇಯರ್ಸ್ ಅದ ಫ್ರೆಂಡ್ಸು. PSLಲ್ಲಿ ಜಾಸ್ತಿ ಇದೆ ನೋಡಿ. ಅದು ನಮ್ಮ ಇಂಡಿಯಾದಲ್ಲಿ ಯಾವ ಥರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅದೇ ಥರ. ಓಕೆನಾ. ಸೊ ಫ್ರೆಂಡ್ಸ್ ಅದಾಗಿ ಮಾಡಿ
ಸಿಯಾಲ್ಕೋಟೆ ತುಂಬ ಚೆನ್ನಾಗಿರೋ ಟೀಮು ಓಕೆನಾ. ಮೊಹಮ್ಮದ್ ನವಾಜು, ಸೈದುಲ್ಲಾ ಫರಾನು, ಆಸ್ಟನ್ ಟರ್ನರ್ ಇದ್ದಾನೆ ಫ್ರೆಂಡ್ಸು, ಆಲ್ರೌಂಡರ್. ಸಲ್ಮಾನ್ ಮಿರ್ಜಾ ಇದ್ದಾನೆ ಓಕೆನಾ. ಅದಾದಮೇಲೆ ಜೋಸ್ ಫಿಲಿಪ್ಸ್ ಕೂಡ ಈ ಟೀಮಲ್ಲಿದೆ ಓಕೆನಾ. ತಬ್ರೇಜ್ ಶಾಶ್ಮಿ ಸ್ಪಿನ್ನರ್ ಇದ್ದಾನೆ. ಬೇರೆ ಯಾರಿದ್ದಾರೆ ಇಲ್ಲಿ, ಓಕೆ ಸಾದ್ ಮಸೂದ್ ಇದ್ದಾನೆ ಓಕೆನಾ. ಸಾದ್ ಮಸೂದ್ ಕೂಡ ಸಿಯಾಲ್ಕೋಟ್. ಸೊ ಸಿಯಾಲ್ಕೋಟ್ ಸ್ಟ್ರಾಂಗ್ ಇದೆ ಫ್ರೆಂಡ್ಸ್ ಕಂಪೇರ್ ಟು ಅದರ್ ಟೀಮ್ಸ್ ಓಕೆನಾ. ಸೊ ಇಲ್ಲಿ ನೀವು ಸಿಯಾಲ್ಕೋಟ್ಗೆ ಅದಾದಮೇಲೆ ಲಾಹೋರ್ ಕ್ಯೂಟಾಗೆ ಬೇಕಂದರೆ ನೀವು ಟಾಪ್ 4 ನೋಡ್ಬೋದು. ಅದಾದ್ಮೇಲೆ ನೋಡಿ ಫ್ರೆಂಡ್ಸ್ ಹೈದರಾಬಾದ್ ಟೀಮಲ್ಲಿ ಇದರಲ್ಲಿ ಬರ್ಬೋದಕ್ಕೆ ಚಾನ್ಸ್ ಇದೆ ಇಲ್ವ ಅಂತ. ಸೊ ನೋಡಿ ಇದರಲ್ಲಿ ಫಸ್ಟು ರಾವಲ್ಪಿಂಡಿ ಟೀಮ್ ಬಗ್ಗೆ ಮಾತಾಡೋಣ. ರಾವಲ್ಪಿಂಡಿಯಲ್ಲಿ ನಸೀಮ್ ಶಾ ಇದ್ದಾನೆ, ಡಾರ್ಸಿ ಮಿಚೆಲ್ ಇದ್ದಾನೆ, ಮೊಹಮ್ಮದ್ ರಿಜ್ವಾನ್ ವಿಕೆಟ್ ಕೀಪರ್ ಇದ್ದಾನೆ, ಮೊಹಮ್ಮದ್ ಆಮೀರ್ ಇದ್ದಾನೆ, ಸೇಮ್ ಬಿಲ್ಲಿಂಗ್ಸ್ ಇದ್ದಾನೆ ಓಕೆನಾ. ರಿಸಾದ್ ಹುಸೇನ್ ಬಾಂಗ್ಲಾದೇಶ್ ಪ್ಲೇಯರ್, ಸ್ಪಿನ್ನರ್ ಚೆನ್ನಾಗಿ ಬೌಲಿಂಗ್ ಮಾಡೋದವನು, ಸ್ಪಿನ್ ಬೌಲರ್ ಓಕೆನಾ. ಅದಾದಮೇಲೆ ಆಸಿಫ್ ಆಫ್ರಿ ಇದ್ದಾನೆ, ಜಮಾನ್ ಖಾನು, ಇಂಗ್ಲೆಂಡಿಂದ ಲೂರಿನ್ ಇವಾನ್ಸ್ ಇದ್ದಾನೆ, ಡಿಯಾನ್ ಫಾರೆಸ್ಟರ್ ಓಕೆನಾ. ಸೊ ರಾವಲ್ಪಿಂಡಿ ಕೂಡ ಇಷ್ಟು ಸ್ಟ್ರಾಂಗ್ ಏನು ಕಾಣ್ತಲ್ಲ ಫ್ರೆಂಡ್ಸ್. ಬೌಲಿಂಗ್ ಚೆನ್ನಾಗಿದೆ ಬಟ್ ಬ್ಯಾಟಿಂಗ್ ಇಷ್ಟು ಸ್ಟ್ರಾಂಗ್ ಇಲ್ಲ ಫ್ರೆಂಡ್ಸು. ಮಾತಾಡಿ ಹೈದರಾಬಾದ್ಗೆ ಸೈಮ್ ಐಬ್ ಇದ್ದಾನೆ, ಮಾರ್ಷಲ್ ಲುಬುಸನ್ ಇದ್ದಾನೆ ಓಕೆನಾ, ಉಸ್ಮಾನ್ ಖಾನ್ ಇದ್ದಾನೆ, ರೆಲಿ ಮ್ಯಾಂಡ್ರಿಟ್ ಇದ್ದಾನೆ ಓಕೆನಾ, ಕುಶಾಲ್ ಫ್ರೇರಾ ಇದ್ದಾನೆ ಈ ಟೀಮಲ್ಲಿ, ಹಸನ್ ಖಾನ್ US ಇಂದ ಇದ್ದಾನೆ, ಸಯಾನ್ ಜಹಂಗೀರ್ ಇದ್ದಾನೆ, ಅದಾದಮೇಲೆ ಭಾರತ್ಮನ್ ಇದ್ದಾನೆ, ಒರಿಜಿನಲ್ ಭಾರತ್ಮನ್ ಇದೆ, ಅಂಡರ್-9 ಪ್ಲೇಯರ್ ಇದ್ದಾನೆ ಪರವಾಗಿಲ್ಲ. ಬೇರೆ ಓಕೆ ಎಲ್ಲ ಓವರಾಲ್ ನೋಡಿ ಎಲ್ಲ ಲೋ ಕ್ಯಾಟಗರಿ ಪ್ಲೇಯರ್ಸ್ ಇದ್ದಾರೆ PSL ಅಲ್ಲಿ ಓಕೆನಾ. ಯಾವುದೂ T20 ಸ್ಪೆಷಲ್ ಪ್ಲೇಯರ್ಸ್ ನನಗೆ ಅಂತೂ ಕಾಣಿಸಿಲ್ಲ. ಫಕ್ಕ ಜಮಾನು ಅದಾದ್ಮೇಲೆ ಸೈಯದ್ ಫರಿಯಾನ್ ಬಿಟ್ಟರೆ ಯಾರು ಇಷ್ಟು ಚೆನ್ನಾಗಿ ಆಡಲ್ಲ ಓಕೆನಾ. ಮಿಕ್ಕಿದೆಲ್ಲ ಇಲ್ಲಿ ಸ್ಕೋರ್ ಹೋದರೆ ಬೌಲರೇ ಕೊಡಬೇಕು. ಇಲ್ಲಿ ಏನಿದ್ದಾರೆ ಬೌಲರ್ ಮೇಲೆ ಡಿಪೆಂಡ್ ಆಗೋದು, ಬೌಲಿಂಗ್ ಡಿಪಾರ್ಟ್ಮೆಂಟ್ ಯಾವ ಟೀಮ್ ಚೆನ್ನಾಗಿದೆ. ಸೊ ಫ್ರೆಂಡ್ಸ್ ನೋಡಿ ಮಿಕ್ಕಿದೆಲ್ಲ ಮ್ಯಾಚ್ ಬರಲಿ, ಒಂದೊಂದು ಮ್ಯಾಚಿಂದ ನಾನು ಪ್ರೆಡಿಕ್ಷನ್ ನಾನು ಟೆಲಿಗ್ರಾಮ್ ಚಾನಲ್ಗೆ ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಬ್ಯಾಟಿಂಗ್ ಹಿಂಗೆ ಜಾಯ್ನ್ ಮಾಡಿರಿ ಫ್ರೆಂಡ್ಸು. QR ಕೋಡಿಂದ ಬೇಕಾದ್ರೆ ಜಾಯ್ನ್ ಮಾಡ್ಬೋದು ನೀವು. ನಿಮಗೆ PSLದು ಎಲ್ಲ ಮ್ಯಾಚಸ್ದು ಪ್ರೆಡಿಕ್ಷನ್ ನಿಮಗೆ ಅಲ್ಲಿ ಸಿಗುತ್ತೆ ಓಕೆನಾ. ನಾನು ನಿಮಗೆ ಆಲ್ರೆಡಿ ಗ್ರೌಂಡ್ ಬಗ್ಗೆ ರಿಪೋರ್ಟ್ ಕೊಟ್ಬಿಟ್ಟಿದ್ದೀನಿ ಓಕೆನಾ, ಟೀಮ್ಸ್ ಬಗ್ಗೆ ರಿಪೋರ್ಟ್ ಕೊಟ್ಬಿಟ್ಟಿದ್ದೀನಿ. ನನ್ನ ಪ್ರಕಾರ ನೀವು ಈಸಿಯಾಗೆ 2-3 ಟೀಮ್ಸನ್ನ ಪಿಕಪ್ ಮಾಡಿ. ಯಾಕಂದರೆ ಇಲ್ಲಿ ಎಲ್ಲ ಫೇವ್ರೇಟ್ ಟೀಮೇ ಗೆಲ್ಲೋದು. PSL ಅಲ್ಲಿ ಲಾಸ್ಟ್ ಟೈಮು ಇದು ಪಂಟ್ರ್ ಲೀಗ್ ಆಗಿಬಿಟ್ಟಿದೆ, ಜನಗಳು ತುಂಬ ಅರ್ನ್ ಮಾಡೋರು PSL. ಸೊ ಈ ಸಲ ಇಷ್ಟು ಜಾಕ್ಪಾಟ್ ಕೊಡೋಲ್ಲ ಇದರಲ್ಲಿ. ಸೊ ನೋಡಿಕೊಂಡು ಬರೀ ಫೇವ್ರೇಟ್ ಟೀಮ್ ಜೊತೆ ಹೋಗಿ. ಯಾಕೆಂದರೆ ಬುಕ್ಕಿ ಲೀಗ್ ಇದೆ ಫೇವ್ರೇಟ್ ಟೀಮ್ ಜೊತೆ ಹೋಗಬೇಕು, ಪಂಟರ್ ಲೀಗ್ ಇದ್ದರೆ ನಾನ್ ಫೇವ್ರೇಟ್ ಟೀಮ್ ಜೊತೆ ಹೋಗಬೇಕು ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.